ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಅಫಿಷಿಯಲ್ ವಿತ್ ನಾಡಗೇರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೇಳೆ ಚಟ್ನಿ ಪುಡಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಉಪಯೋಗಿಸಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ದೋಸೆಗೆ, ಇಡ್ಲಿಗೆ. ನೋಡಿ ನನ್ನ ಮಗಳಿಗೆ ನಾನು ಪುಡಿ ಇಡ್ಲಿ ಥರ ಮಾಡಿ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಒಂದು ಕಡಾಯಿಗೆ 2 ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರಿಬೇಕಾಗುತ್ತೆ. ನೀವು ಜೋರು ಇಟ್ಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ ಕಡಲೆಬೇಳೆ. ಹಾಗೆ ನೀವು ನಿಧಾನ ಉರಿಯಲ್ಲಿ ಹುರಿಬೇಕಾಗುತ್ತೆ. ಇದೆಲ್ಲ ಅವಸರದಲ್ಲಿ ಆಗುವಂಥದ್ದಲ್ಲ, ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ನೋಡಿ ನಾನು ಈ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ಕಡಲೆಬೇಳೆ, 1 ಕಪ್ ಆಗುವಷ್ಟು ಉದ್ದಿನಬೇಳೆ. ಉದ್ದಿನಬೇಳೆ ಜಾಸ್ತಿ ಬೇಕಾಗಿಲ್ಲ, ಕಡಲೆಬೇಳೆ ಹಾಕಿದಷ್ಟು ಅರ್ಧ ಹಾಕಿದರೆ ಸಾಕಾಗುತ್ತೆ. ಈಗ ನಾನು 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇದು ಈ ಮೆಜರ್ಮೆಂಟಿಗೆ ಇಷ್ಟು ಸಾಕಾಗುತ್ತೆ. ಇದನ್ನು ಸಹಿತ ಅದರ ಒಟ್ಟಿಗೆ ನಾವು ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪನೂ ಎಣ್ಣೆ ಉಪಯೋಗ ಮಾಡಬಾರ್ದು, ಹಾಗೆ ಡ್ರೈ ಆಗಿ ಹುರಿಬೇಕಾಗುತ್ತೆ. ನಾವು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂತಂದರೆ ಒಂದೊಂದು ಕಡೆ ಕಪ್ಪಾಗಿ ಇದಾಗ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀನಿ. ಇದನ್ನು ಸಹಿತ ನಾವು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಒಂದಾದ್ಮೇಲೆ ಅಂದರೆ ಕಡಲೆಬೇಳೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವು ಮೊದಲು ಕಡಲೆಬೇಳೆಯಿಂದ ಶುರು ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ನೀವು. ಇಲ್ಲಿ ನಾನು ಧನಿಯಾನ 2 ಕಪ್ ಆಗೋಷ್ಟು ಧನಿಯಾನ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹಿತ ನಾವು ಹುರ್ಕೋಬೇಕಾಗುತ್ತೆ. ಈ ಚಟ್ನಿ ಪುಡಿ ನೋಡಿ, ನೀವು ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ನೀವು ಉಪಯೋಗ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ತುಪ್ಪ ಅನ್ನಕ್ಕೆ ಸಹಿತ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಮಾಡ್ತಿದ್ರು ಇದನ್ನು. ಹಾಗೆ ಇಲ್ಲಿ ನಾನು ಜೀರಿಗೆ ತೊಗೊತಾ ಇದ್ದೀನಿ. ಜೀರಿಗೆ ಸಹಿತ ನಾನು 3/4 ಕಪ್ಪು, ನಾನು ಕಡಲೆಬೇಳೆ ಹಾಕಿರೋದ್ರಲ್ಲಿ 3/4 ಕಪ್ಪಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನನಗೆ ಮನೇಲಿ ಖಾರ ಕಡಿಮೆ ಇರೋದ್ರಿಂದ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ತಾಯಿದ್ದೀನಿ. ಹಾಗೆ 1 ಹಿಡಿ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕಿ ಕೂಡ ಅದನ್ನು ಕೂಡ ಡ್ರೈ ರೋಸ್ಟೇ ಮಾಡಬೇಕಾಗುತ್ತೆ. ನಾವು ನಿಧಾನವಾಗಿ ಎಲ್ಲ ಹುರ್ಕೊಂಡ್ಮೇಲೆ ಇದನ್ನೇನು ಮಾಡಬೇಕು, ಒಂದು ಪಾತ್ರೆಗೆ ತೆಗೆದಿಟ್ಟು ನಾವು ಆರ್ಲಿಕ್ಕೆ ಬಿಡಬೇಕು. ಇದು ಸಂಪೂರ್ಣ ತಣ್ಣಗಾಗಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಸಂಪೂರ್ಣ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ ಇರಲಿ ಅಂದ್ಬಿಟ್ಟು ಎಳ್ಳು ತೊಗೊತಾ ಇದ್ದೀನಿ. 1 ಕಪ್ ಆಗೋಷ್ಟು ದೊಡ್ಡ ಕಪ್ಪಲ್ಲಿ ಎಳ್ಳನ್ನು ತೊಗೊತಾ ಇದ್ದೀನಿ. ಇದೊಂಥರ ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಬಿಡ್ಬೋದು. ನೀವು ಕರಿ ಎಳ್ಳಾದರೂ ಹಾಕಿ, ಬಿಳಿ ಎಳ್ಳಾದರೂ ಹಾಕಿ. ನಮ್ಮ ಮನೇಲಿ ಬಿಳಿ ಎಳ್ಳಿದ್ದರಿಂದ ನಾನು ಬಿಳಿ ಎಳ್ಳು ಹಾಕ್ಕೊಂಡೆ. ಆಮೇಲೆ 1 ಕಪ್ ಆಗೋಷ್ಟು ಒಣ ಕೊಬ್ಬರಿ. ನೀವು ಇದನ್ನು ತುರಿದು ಹಾಕ್ಬೋದು, ಈಸಿ ಆಗುತ್ತೆ. ನನಗೆ ತುರಿಯೋದು ಸ್ವಲ್ಪ ಕಷ್ಟ ಆಯಿತು, ಹಾಗೆ ನಾನು ತೆಳ್ಳಗೆ ಹೋಳುಗಳನ್ನು ಹೆಚ್ಚಿಬಿಟ್ಟು ಹುರಿದು ಹಾಕಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಇಂಗನ್ನು ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆ ಹಾಕಲ್ವಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿ ಅದನ್ನು ಸಹಿತ ಆ ತಟ್ಟೆಗೆ ಹಾಕಿ ಇಟ್ಕೊಳ್ಳಿ. ಎಲ್ಲದನ್ನು ಆರ್ಲಿಕ್ಕೆ ಬಿಡಿ, ಆಯಿತಾ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಫುಲ್ಲು ತಣಿಬೇಕು ಎಲ್ಲ ಪದಾರ್ಥಗಳು. ನೋಡಿ, ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಒಟ್ಟಿಗೆ ಎಲ್ಲದನ್ನು ಹಾಕ್ಲಿಕ್ಕಾಗಲ್ವಲ್ಲ, ಸ್ವಲ್ಪ ಸ್ವಲ್ಪ 2 ಭಾಗ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಫಸ್ಟಿಗೆ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಮತ್ತಷ್ಟು ಹಾಕ್ಕೊಳ್ಳಿ. ಇದು ಹೇಗಂದರೆ ತುಂಬ ಸಣ್ಣ ಆಗೋದಿಲ್ಲ, ಇದಕ್ಕಂದರೆ ಕಡಲೆಬೇಳೆ ಸ್ವಲ್ಪ ಕರ ಅಂತಿರ್ಬೇಕು, ಅಂದರೆ ರುಚಿ. ಇದು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ನೋಡಿ ಈ ರೀತಿಯಾಗಿದೆ. ನಾನು 2 ಸರಿನೂ ಬೇಳೆ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು 2 ಭಾಗ ಮಾಡಿ ಮಿಕ್ಸಿಗೆ ಹಾಕಿರೋದನ್ನು ಒಟ್ಟು ಮಾಡಿ ಮತ್ತೆ ಹಾಕಿ ಎಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ರೆಡಿಯಾಗಿದೆ. ನಾನು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ, ನನ್ನ ಮಗಳು ತುಪ್ಪನ ಜೊತೆಗೆ ಊಟ ಮಾಡ್ತಿದ್ದಾಳೆ. ಅವಳಿಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಚಟ್ನಿ ಪುಡಿ ಮಾತ್ರ. ದೋಸೆಗೂ ಅದೇ, ಇಡ್ಲಿಗೂ ಅದೇ, ಪ್ರತಿಯೊಂದಕ್ಕೂ ಅದನ್ನೇ ಹಾಕ್ಕೊಂಡು ತಿಂತಾ ಇದ್ದಾಳೆ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿಕೊಡಿ, ಹೇಗಿದೆ ಅಂಥೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಹೇಗಿದೆ ನೋಡಿ, ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಆಯಿತಾ. ನೀವು ಪ್ರಯತ್ನ ಮಾಡಲೇಬೇಕು. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು, ಆಯಿತಾ. ಥ್ಯಾಂಕ್ ಯು.